ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮೊದಲನೇದಾಗಿ ಏನಪ್ಪ ಅಂತಂದರೆ, ಇಲ್ಲಿ ಬಾರ್ ಕೇಳ್ಕೊಂಡಿದ್ದವ್ರು ಯಾರು? ಮೊದಲನೇ ಪ್ರಶ್ನೆ. ಅವ್ರು ಹಣ ಮಾಡಲಿಕ್ಕೆ ಮತ್ತು ಮತ್ತೊಂದು ಮಾಡಲಿಕ್ಕೆ ಮಗದೊಂದು ಮಾಡಲಿಕ್ಕೆ ಅವರೇನು ಬಾರ್ ಸಹಜವಾಗಿ ಮಾಡ್ಕೊತಾರೆ, ಇಲ್ಲ ಅಂತಲ್ಲ. ಈ ಕಡೆಗೆ ಹೋದರೆ ಒಂದು 25,000 ಮನೆಗಳವೆ. 25,000 ಮನೆ, ಎಲ್ಲ ಅಫಿಷಿಯಲ್ಸ್ ಮನೆಗಳು. ಆ 25,000 ಮನೆಗಳಿಗೆ ಹೋಗ್ಬೇಕು ಅಂತಂದರೆ ಇದೇ ರೋಡಿಂದ ಹೋಗ್ಬೇಕು ಪ್ರತಿಯೊಬ್ಬರು. ನಾಡ್ದು ಇಲ್ಲಿ ಬಾರ್ ಮಾಡಿದ್ರೆ ಇಲ್ಲೇ ಉಚ್ಚೆ ಹೋಯ್ತಾರೆ, ಮತ್ತೊಂದು ಮಾಡ್ತಾರೆ, ಮಗದೊಂದು ಮಾಡ್ತಾರೆ. ಹೆಣ್ಮಕ್ಳುಗಳು, ಸ್ತ್ರೀಯರು ಭಾಳ ಹೆಚ್ಚಿಗೆ ಜನ ಓಡಾಡ್ತಕ್ಕಂಥ ಪ್ರದೇಶ ಇದು. ದಯಮಾಡಿ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು, ದಯಮಾಡಿ ಅವ್ರ ಕೈ ಮುಗಿದು ಕಾಲು ಬುದ್ದು ಬೀಳ್ಕೊಡ್ತೀನಿ. ದಯಮಾಡಿ ಈ ಭಾಗದಲ್ಲಂತೂ ಯಾವುದೇ ಕಾರಣಕ್ಕೂ ಅವ್ರು ಬಾರ್ ಮಾಡೋದು ಬೇಡ. ಬಾರ್ ಮಾಡ್ತೀವಿ ಅಂತ ಬಂದರೆ ನಾವು ಅದನ್ನು ತೆಗ್ಸೋತಕ್ಕ ನಾವು ಬಿಡೋದೇ ಇಲ್ಲ. ಇದೆಲ್ಲ ಉಗ್ರ ಹೋರಾಟ ನಡೆಸ್ತೀವಿ ನಾವು. ಅಷ್ಟು ಸುಲಭವಾಗಿ ಮಾಡಲ್ಲ ನಾವು, ಭಾಳಷ್ಟು ದೊಡ್ಡ ಉಗ್ರವಾಗಿ ಮಾಡ್ತೀವಿ. ದಯಮಾಡಿ ಇದನ್ನು ಯಾರು ಖಂಡಿತವಾಗ್ಲೂ ಯಾರು ನೀವು ಇದಕ್ಕೆ ಹೊಣೆ ಆಗಿ ನೀವು ಇದು ಬಾರ್ನ ಮಾಡ್ಕೆ ಲೇಡಿಸಸ್ ಕೊಟ್ಟಿದ್ದೀರಾ, ದಯಮಾಡಿ ಅದನ್ನ ಹೇಳ್ತಾ ಇದ್ದೀನಿ. ದಯಮಾಡಿ ಈ ಕೂಡಲೇ ಈ ಕ್ಷಣಕ್ಕೇನೆ ದಯಮಾಡಿ ಅದನ್ನು ರದ್ದುಗೊಳಿಸಿ ಇದನ್ನೇನಾದರೂ ಬೇರೆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ದಯಮಾಡಿ ನಾವು ಏನೇ ಆದರೂ ಪರವಾಗಿಲ್ಲ, ಇದನ್ನು ಉಗ್ರ ಹೋರಾಟ ಮಾಡ್ತೀವಿ. 25,000 ಮನೆ ಸರ್ ಎಣಿಸ್ಕೊಂಬರ್ರಿ, ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ಸ್ಗಳು ಮನೆಯೇ. ಯಾವುದೇ ಕಾರಣಕ್ಕೂ ಅಂಥ ಜಾಗದಲ್ಲಿ ಬಂದ್ಬಿಟ್ಟು ಈ ಕಡೆ ಇದು ದೊಡ್ಡ ಮೇನ್ ರೋಡು, ಇಷ್ಟೂ ರೋಡಲ್ಲಿ ಬಂದ್ಬಿಟ್ಟು ಇಂಥ ಒಂದು ಟ್ರಾಫಿಕ್ ಏರಿಯಾ ಒಳಗೆ ಇಲ್ಲಿ ನೋಡಿ ಸರ್, ನೀವು ನೋಡ್ತಾ ಇದ್ದೀರಿ ಆ ಕಡೆ ಗಾಡಿ ನಿಂತ್ಕೊಂಡಿರೋದು ನೋಡಿ. ಈ ಒಂದು ಟ್ರಾಫಿಕ್ ಏರಿಯಾ ಒಳಗೆ ಬಂದು ಬಾರ್ ಮಾಡಿದ್ರೆ ನಾಳೆ ಬೆಳಗ್ಗೆ ಯಾರೋ ಒಬ್ಬ ಬಂದು ಬ್ರೇಕ್ ಹೊಡೆದ ಹಿಂದೆ ಕಡೆ ಬಂದು ದಾರಿ ಹೊಡೆದ, ಅವ್ನ ಪ್ರಾಣ ಹೋಗ್ತದೆ. ಇದಕ್ಕೆ ಕಾರಣ ಯಾರಾಗ್ತಾರೆ? ದಯಮಾಡಿ ಯಾರು ಏನೇ ಹೇಳಿದ್ರು ಸ್ವಾಮಿ, ದಯಮಾಡಿ ಅಧಿಕಾರಿಗಳು ಇದನ್ನ ದುಡ್ಡನ್ನ ಅವರು ಲಂಚ ತಗೊಂಡು ಮಾಡಿರ್ತಕ್ಕಂಥ ವ್ಯವಸ್ಥೆ ಬಿಟ್ಟರೆ ಕಾನೂನು ಅಡಿ ಒಳಗೆ ಆಗಿರ್ತಕ್ಕಂಥ ವ್ಯವಸ್ಥೆ ಅಂತೂ ಇದು ಸತ್ಯವಾಗಿಯೂ ಅಲ್ಲ. ಯಾವುದೇ ಕಾರಣಕ್ಕೂ ಇಲ್ಲೊಂದು ಕಾಟುಮರಾಯನ ದೇವಸ್ಥಾನ ಇದೆ, ಕಮ್ಮಿ ಅಂದರೆ ಒಂದು 75 ನಮ್ಮ ತಾತ್ದೀರ್ ನಮ್ಗೆ ಹೇಳಿರ್ತಕ್ಕಂಥದ್ದು ಅಂಥ ಕಾಟುಮರಾಯನ ದೇವಸ್ಥಾನ ಇದೆ ಇಲ್ಲಿ. ಆ ಒಂದು ಕಾಟುಮರಾಯನ ದೇವಸ್ಥಾನ ಕಣ್ಣಳತೆ ದೂರದಲ್ಲಿದ್ದಾಗ ಇವ್ರು ಬಾರ್ ಮಾಡ್ತಾರೆ ಅಂತಂದ್ರೆ ಇನ್ನೆಷ್ಟು ಹಣ ಕೊಟ್ಟು ಸಂಪಾದನೆ ಮಾಡ್ಕೊಂಡ್ರು ಮುಂದೆ ಇವ್ರು ಮಾಡಿರ್ತಕ್ಕಂಥದ್ದು ಇದು ಇರ್ಬೋದು. ಏನು ಇವತ್ತು ನೋಡಿ, ಇವಾಗ ಮುಂದಿನ ತಿಂಗಳು ಬನ್ನಿರಿ, ಇಲ್ಲಿ 14ನೇ ತಾರೀಕು ಬಂದು ನೋಡ್ರಿ, ಇಲ್ಲಿ ದಯಮಾಡಿ ನೀವೆಲ್ಲ ಬರ್ರಿ, ಗೊತ್ತಾಗ್ತದೆ ಅವತ್ತು ನಾವು ಏನು ಜಾತ್ರೆ ಮಾಡ್ತೀವಿ ಇಲ್ಲಿ. ಜನವರಿ 14ನೇ ತಾರೀಕು ಏನು ನಡೀತದೆ ಇಲ್ಲಿ ಅನ್ನೋದು ಬಂದು ನಾನು ನೋಡ್ಕೊಂಬರ್ಬೇಕು, ಇಲ್ಲಿ ನೋಡ್ಬೇಕು, ಅವಾಗ ಗೊತ್ತಾಗ್ತದೆ ಈ ಮನುಷ್ಯನಿಗೆ ಏನು ಎತ್ತ ಅಂದ್ಬಿಟ್ಟು. ಇದೆಲ್ಲ ದಯಮಾಡಿ ಹೇಳ್ತೀನಿ, ಇದು ಕೂಲಂಕುಷ ಅವರು ಹೇಳ್ತಾರೆ ಇದೆಲ್ಲ ಪಾರ್ಕ್ ಬಿಟ್ಟಿದ್ದೀವಿ ಮತ್ತೊಂದು ಮಾಡಿದ್ದೀವಿ ಅಂದ್ಬಿಟ್ಟು. ನೋಡಿ ಸ್ವಾಮಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 20 ಅಡಿ 22 ಅಡಿವರೆಗೂ ಇವನು ಮುಂದಕ್ಕೆ ಸಿಮೆಂಟ್ ಕಾಂಕ್ರೀಟ್ ಹೇಳ್ಕೊಂಡು ಇವನು ಇದ್ರನ್ನ ಪಾರ್ಕಿಂಗ್ ಜಾಗ ಅಂತ ತೋರಿಸ್ಕೊಂಡು ಇದು ನೋಡಿ ಲೈಟ್ ಟೆನ್ಷನ್ ಲೈನು ಇದ್ರ ಕೆಳಗಡೆ ಬಾರ್ ಮಾಡಕ್ಕೆ ಅಂತ ಹೊರಟವನೆ. ಈ ನಮ್ಮ ಅಧಿಕಾರಿಗಳು 20-30 ಯಾರೋ ಒಬ್ಬ ಸೈಟ್ ತಗೊಂಡಿರ್ತಾನೆ, ಅಲ್ಗೋ ಕರೆಂಟ್ ಕೊಡ್ರೆ ಅಂದ್ರೆ ಯಾರು ಕೊಡಲ್ಲ. ಇವ್ರು ದುಡ್ಡು ಇಸ್ಕೊಂಡು ಪ್ರತಿಯೊಬ್ಬರಿಗೂ ಯಾರು ಸ್ವಾಮಿ ತಗೊಂಡಿದ್ದೀರಾ ಇವತ್ತು ಕರೆಂಟು? ಇವತ್ತು 1 ವರ್ಷ ಆಯ್ತು, ಇದುವರೆಗೂ ಯಾರಿಗಾನ ಕರೆಂಟ್ ಕೊಟ್ಟವ್ರಾ? ಕರೆಂಟ್ ಕೊಟ್ಟು ಇದಕ್ಕೆ ಹೆಂಗೆ ಕೊಟ್ಟರು? ಮತ್ತೆ ಇದಕ್ಕೆ ಹೆಂಗೆ ಕೊಟ್ಟರು? ಇದು ಅಬ್ಕಾರಿ ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಅವ್ರದೆಲ್ಲ ದುಡ್ಡು ಕೊಟ್ಬಿಟ್ಟು ತಾನೇ ಇದ್ರ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಇದು ನೇರವಾಗಿ ಕೇಳ್ತೀನಿ ನಾನು, ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ ನೀವು? ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ? ನಿಮ್ಮ ವಂಶಾಗ ನಿಮ್ಗೆ ಎಂಥ ಭಾಷೆ ಒಳಗೆ ಬೈಬೇಕು? ಯಾಕೆ ಸ್ವಾಮಿ ನಮ್ಗೆ ಇಂಥ ದ್ರೋಹ ಮಾಡ್ತೀರಾ? ಯಾರು ಕೇಳ್ಕೊಂಡಿದ್ರಿ ಇಲ್ಲಿ ನಮ್ಗೆ ಬಾರಬೇಕು ಅಂತ? ಯಾರು ಸ್ವಾಮಿ ಕೇಳ್ಕೊಂಡಿದ್ರು? ದಯಮಾಡಿ ನಿಮ್ಮ ಮಾಧ್ಯಮದವ್ರು ದಯಮಾಡಿ ನಾನು ಕೈ ಮುಗಿ ಕೇಳ್ಕೊತೀನಿ, ನಿಮ್ಮ ಕಾಲಿಗೆ ಬಿಟ್ಟು ಕೇಳ್ಬಿಡ್ತೀನಿ. ಅವ್ರಿಗೆ ನಮ್ಮ ನೆಮ್ಮದಿ ಹಾಳು ಮಾಡಕ್ಕೆ ಬರಬೇಡ್ರಿ ಅಂತ ಹೇಳ್ಬಿಟ್ರಿ. ಅವ್ರು ಹಂಗು ನಾಸ್ತ ಕೊಟ್ಟಾಗ್ಬಿಡ್ಲಿ. ನಾವು ಯಾವುದೇ ಕಾರಣಕ್ಕೂ ನಾವಿಲ್ಲಿ ಬಾರ್ ಮಾಡೋಕ್ಕೆ ಬಿಡೋದೇ ಇಲ್ಲ.